ಈಗ ಎ ಪಿ ಅರ್ಜುನ್ ಸರ್ ಹೇಳಿ ಮೇಡಮ್. ಅರ್ಜುನ್ ಸರ್, ನಮಗೆ ಗೊತ್ತು ನೀವು ಸುದೀಪ್ ಸರ್ನ ಎಷ್ಟು ಇಷ್ಟಪಡ್ತೀರಾ. ಮ್ಯಾಕ್ಸ್ ಚಿತ್ರ ನೋಡೋದಕ್ಕೆ ನೀವೆಷ್ಟು ಕಾಯ್ತಾ ಇದ್ದೀರಾ ಅಂತ ಹೇಳಿ. ಸೊ ಹೇಳಿ, ಸುದೀಪ್ ಸರ್ ಬಗ್ಗೆ ಹೇಳಿ, ಮ್ಯಾಕ್ಸ್ ಚಿತ್ರದ ಆ ಒಂದು ವೇಟಿಂಗ್ ಬಗ್ಗೆ ಹೇಳಿ ಪ್ಲೀಸ್. ಅದಕ್ಕಿಂತ ಮುಂಚೆ ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಪ್ಲೀಸ್ ಪ್ಲೀಸ್ ಸರ್. ಹಾಯ್ ಚಿತ್ರದುರ್ಗ, ನಮಸ್ತೆ ಎಲ್ಲರಿಗೂ. ಚಿತ್ರದುರ್ಗ ಅಂದ ತಕ್ಷಣನೇ ನಮಗೆ ನೆನಪು ಬರೋದು ಒಂದು ಒನಕೆ ಓಬವ್ವ, ಇನ್ನೊಂದು ವೀರ ಮದಕರಿ ನಾಯಕ. ಮದಕರಿ ನಾಯಕನ ಚಿತ್ರದುರ್ಗದಲ್ಲಿ ನಿಂತ್ಕೊಂಡು ಎಷ್ಟು ನೆನೆಸ್ಕೋತೀವೋ, ನಮ್ಮ ಚಿತ್ರರಂಗದಲ್ಲಿ ನಿಂತ್ಕೊಂಡು ನಾವು ಸುದೀಪ್ ಸರ್ನು ಅಷ್ಟೇ ನೆನೆಸ್ಕೋತೀವಿ. ಯಾಕೆಂದರೆ ಸುದೀಪ್ ಸರ್ ಅಂತಂದರೆ ಕನ್ನಡದ ಆಸ್ತಿ, ಕರ್ನಾಟಕದ ಆಸ್ತಿ, ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಅವರ ನಟನೆ ಅಂತ ಬಂದಾಗ ಮೇಡಮ್, ಅವ್ರ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಾವು ಅವ್ರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ. ಯಾಕೆಂದರೆ ನಮ್ಮ ರಾಜ್ಯನ ಬಿಟ್ಟು ನಮ್ಮ ಇಡೀ ದೇಶದಲ್ಲಿರುವಂಥ ಪ್ರತಿ ರಾಜ್ಯದಲ್ಲೂ ಗೊತ್ತು ಸುದೀಪ್ ಸರ್ ಏನು ಅಂತ ಅನ್ನೋದು. ಆದರೆ ಇದು ಬಂದಾಗ ಒಂದು ಮಾತೇನು ಹೇಳ್ತೀನಿ, ನಾವಿನ್ನೂ ನಮ್ಮ ಕೆಲಸಗಳೆಲ್ಲ ಮುಗಿದಾದ್ಮೇಲೆ ನಾವೆಲ್ಲೋ ಬದುಕಿದ್ದೀವಿ ಅಂತಂದಾಗ ಬೇರೆಯವರೆಲ್ಲರೂ ಓದ್ಕೊಳ್ಳೋ ಥರ ನಾವೇನಾದರೂ ಬರೆದಿಟ್ಟು ಹೋಗಿರ್ಬೇಕಂತೆ. ಇಲ್ಲ ಅಂತಂದರೆ ನಮ್ಮ ಬಗ್ಗೆ ಬೇರೆಯವರು ಏನಾದರೂ ಬರೆಯೋ ಥರ ಸಾಧನೆ ಮಾಡಿಟ್ಟು ಹೋಗಿರ್ಬೇಕಂತೆ. ಆ ರೀತಿ 46 ಸಿನಿಮಾದಲ್ಲೇ ಅತ್ಯದ್ಭುತ ಸಾಧನೆ ಮಾಡಿರುವಂಥ ಅದ್ಭುತ ವ್ಯಕ್ತಿ ಸುದೀಪ್ ಸರ್. ಅವರು ಸಿನಿಮಾನ ಮಾಡಿ ಅಂದರೆ ಎಲ್ಲರೂ ಏನೋ ಒಂದು ಬರೆಯೋ ಥರದ್ದು, ಏನೋ ಒಂದು ನೋಡೋ ಥರದ್ದು ಮಾಡಿರುವಂಥ ವ್ಯಕ್ತಿ. ನಿಜವಾಗ್ಲೂ ಈ ಮ್ಯಾಕ್ಸ್ ಸಿನಿಮಾ 46ನೇ ಸಿನಿಮಾ, ಅವರ ನಟನೆಗೆ ನಾನು ದೊಡ್ಡ ಅಭಿಮಾನಿ. ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದರೆ ಸುದೀಪ್ ಸರ್ ಅಂತಂದರೆ ನೀವಲ್ಲ, ಯಾಕೆಂದರೆ ಚಿತ್ರದುರ್ಗ ಅಂತಂದರೆ ಸುದೀಪ್ ಸರ್, ಸುದೀಪ್ ಸರ್ ಅಂದರೆ ಚಿತ್ರದುರ್ಗ. ನೀವು ಯಾವಾಗಲೂ ಹಂಗೆ ಇರ್ತೀರ. ಬರೀ ಕರ್ನಾಟಕ ಕಾಯ್ತಾ ಇಲ್ಲ ಮ್ಯಾಕ್ಸ್ ಸಿನಿಮಾಗೆ, ಇಡೀ ಭಾರತ ಚಿತ್ರರಂಗನೂ ಕಾಯ್ತಾ ಇದೆ ಅಂತ ಹೇಳ್ತಾ ಐ ಆಮ್ ವೆರಿ ಎಕ್ಸೈಟೆಡ್ ಮೇಡಮ್. ಯಾಕೆ ಅಂತಂದರೆ ಇದರಲ್ಲಿ ಒಂದು ಡ್ಯಾನ್ಸ್ ಇದೆ, ಅದನ್ನ ನೋಡ್ತಾ ಇದ್ರೆ ಏನೋ ಒಂಥರ ವೈಬ್ರೇಷನ್ ಆಗುತ್ತೆ. ಒಂದು ಹಾರ ತಾಯಿ ಮುಂದೆ ಒಂದು ಅದು ಗೊತ್ತಿಲ್ಲ, ಅದು ಸಿಂಪಲ್ ಡ್ಯಾನ್ಸು, ಬಟ್ ಅದನ್ನ ನೋಡ್ತಾ ಇದ್ರೆ ಈಗ ಪ್ರಿಯಾ ಮೇಡಮ್ಗೆ ಹೇಳ್ತಾ ಇದ್ದೆ ಏನೋ ಒಂದು ಎನರ್ಜಿ ಮತ್ತೆ ಒಂದು ಹಾರ ಇದೆ ಮೇಡಮ್ ಅದರಲ್ಲಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಆ ಟೀಸರ್ ಆಗ್ಬೋದು, ಮತ್ತೆ ಒಂದು ಇದು ಒಂದು ಆ ಸಾಂಗ್ಸ್ಗಳಾಗ್ಬೋದು, ಮತ್ತೆ ಆ ಆ್ಯಕ್ಷನ್ ಸೀಕ್ವೆನ್ಸು ತುಂಬ ಚೆನ್ನಾಗಿದೆ. ಎಲ್ಲರೂ ಕನ್ನಡನ ಅದ್ಭುತವಾಗಿ ಪ್ರೀತಿಸ್ತಾ ಇದ್ದೀರಾ. ಯಾಕೆ ಅಂತಂದರೆ ಇಡೀ ಕರ್ನಾಟಕದ ಜನ ಅಲ್ಲ, ಇಡೀ ದೇಶದಲ್ಲೂ ಪ್ರೀತಿಸ್ತಾ ಇದ್ದಾರೆ ಕನ್ನಡ ಸಿನಿಮಾ ಅಂತ. ಏನಕ್ಕೆ ಅಂದರೆ ಕನ್ನಡ ಚಿತ್ರರಂಗದಿಂದ ಅಂತಂಥ ಸಿನಿಮಾಗಳು ಬರ್ತಾ ಇದೆ. ಎಲ್ಲರೂ ಇದೇ ರೀತಿ ಮ್ಯಾಕ್ಸ್ ಸಿನಿಮಾನ ಇದೇ 25ನೇ ತಾರೀಕು ಡಿಸೆಂಬರ್ 25 ಕ್ರಿಸ್ಮಸ್ ದಿನ ನೀವೆಲ್ಲರೂ ನೋಡ್ಲಿ ಅಂತಾನೆ ರಜಾ ಇದೆ ಇವತ್ತು. ಎಲ್ಲರೂ ಎಷ್ಟು ನೋಡ್ತೀರಾ ಹೇಳಿ ಎಲ್ಲರೂ. ಥ್ಯಾಂಕ್ ಯು. ನನಗೂ ತುಂಬ ಇಷ್ಟ, ನಾನು ನೋಡ್ತೀನಿ, ಎಲ್ಲರೂ ನೋಡಿ.